ಹೆಲೋ ದೋಸ್ತ್, ಇಂದು ಇಂಡಿಯನ್ ರೈಲ್ವೆ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿಯೋಣ ಬನ್ನಿ. ಫ್ಯಾಕ್ಟ್ ನಂಬರ್ 1. ಭಾರತದಲ್ಲಿ ಮೊದಲ ರೈಲು 16 ಏಪ್ರಿಲ್ 1853ರಂದು ಮುಂಬೈಯಿಂದ ಥಾನೆವರೆಗೆ ಸುಮಾರು 34 ಕಿಲೋಮೀಟರ್ವರೆಗೆ ಸಂಚಾರ ಮಾಡಿತು. ಇದರಲ್ಲಿ ಟೋಟಲ್ 400 ಜನ ಇದ್ದರು. ಹಾಗೆ ಇದರಲ್ಲಿ 3 ಇಂಜಿನ್ಗಳಿದ್ದವು. ಅವು ಯಾವಪ್ಪ ಅಂದ್ರೆ ಸಿಂಧ್, ಸಾಹೇಬ್ ಮತ್ತು ಸುಲ್ತಾನ ಅಂತ. ಫ್ಯಾಕ್ಟ್ ನಂಬರ್ 2. ಭಾರತದಲ್ಲಿ ಅತಿ ಉದ್ದವಾದ ರೈಲು ಮಾರ್ಗದ ಹೆಸರು ವಿವೇಕ್ ಎಕ್ಸ್ಪ್ರೆಸ್. ವಿವೇಕ ಅಂತ ಹೆಸರು ಯಾಕೆ ಬಂತಂದ್ರೆ ಸ್ವಾಮಿ ವಿವೇಕಾನಂದರ 150ನೇ ಜನ್ಮದಿನದಂದು ಇದನ್ನು ಬಿಡುಗಡೆ ಮಾಡಿದರು. ಅಸ್ಸಾಂನ ದಿಬ್ರುಗಢದಿಂದ ಕನ್ಯಾಕುಮಾರಿಯ ತನಕ ಸುಮಾರು 4273 ಕಿಲೋಮೀಟರ್ವರೆಗೆ ಸಂಚಾರ ಮಾಡ್ತದೆ. ಹಾಗೆ ಇದು ಟೋಟಲ್ 80 ಅವರ್ಸ್ ಜರ್ನಿ ಕೂಡ ಆಗೈತಿ. ನೆಕ್ಸ್ಟ್ ಅತಿ ಚಿಕ್ಕ ಮಾರ್ಗ ಯಾವುದಂದ್ರೆ ನಾಗ್ಪುರ್ ಮತ್ತು ಅಜ್ನಿ ನಡುವೆ. ಇದು ಟೋಟಲ್ 3 ಕಿಲೋಮೀಟರ್ನ ದೂರ ಹೊಂದೈತಿ. ಫ್ಯಾಕ್ಟ್ ನಂಬರ್ 3. ಭಾರತದಲ್ಲಿ ಪ್ರತಿನಿತ್ಯ ರೈಲು ಸಂಚಾರ ಮಾಡೋರ ಸಂಖ್ಯೆ ಎಷ್ಟು ಗೊತ್ತಾ? 2.5 ಕೋಟಿ ಜನ. ಅಂದರೆ ಇದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಜನಸಂಖ್ಯೆಗೂ ಅಧಿಕ ಎಂಬುದು ಅಚ್ಚರಿಯ ಸಂಗತಿಯಾಗೈತಿ. ಫ್ಯಾಕ್ಟ್ ನಂಬರ್ 4. ಭಾರತದಲ್ಲಿ ಬಳಸೋ ರೈಲ್ನಲ್ಲಿ ಇರೋ ಫ್ಯಾನ್ಗಳು ಮತ್ತು ಲೈಟ್ಗಳಿಗೆ ಎಷ್ಟು ವಿದ್ಯುತ್ ಸಪ್ಲೈ ಕೊಟ್ಟಿರ್ತಾರೆ ಗೊತ್ತಾ? 110 ವೋಲ್ಟೇಜ್. ಆದರೆ ಮೊದಲು 220 ವೋಲ್ಟೇಜ್ ಸಪ್ಲೈನ ಕೊಡ್ತಿದ್ರು. ಆದರೆ ಜನ ಫ್ಯಾನ್ಗಳನ್ನು ಮತ್ತು ಲೈಟ್ಗಳನ್ನು ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ 110 ವೋಲ್ಟೇಜ್ ಸಪ್ಲೈಗೆ ಚೇಂಜ್ ಮಾಡಿದರು. ಅದಕ್ಕಾಗಿ ನಿಮ್ಮ ಫೋನ್ಗಳನ್ನು ರಾತ್ರಿ ಪೂರ್ತಿ ಚಾರ್ಜ್ಗೆ ಇಡೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾ, ಭಾರತದಲ್ಲಿ ವಿಶ್ವದ ಅತಿ ಉದ್ದವಾದ ಪ್ಲ್ಯಾಟ್ಫಾರ್ಮ್ ಹೊಂದಿರುವ ಜಾಗ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಐತಿ. ನೆಕ್ಸ್ಟ್ ಇದು 1.5 ಕಿಲೋಮೀಟರ್ನ ದೂರ ಹೊಂದೈತಿ. ಆದರೆ ಇದಕ್ಕೂ ಮೊದಲು ಗೋರಖ್ಪುರ್ ಎಕ್ಸ್ಪ್ರೆಸ್ ರೈಲ್ವೆ ಸ್ಟೇಷನ್ 1.3 ಕಿಲೋಮೀಟರ್ ಉದ್ದವನ್ನು ಹೊಂದಿತ್ತು. ನೆಕ್ಸ್ಟ್ ಫ್ಯಾಕ್ಟ್. ರೈಲ್ನ ಡೋರ್ ಬಾಜುಕಿನ ಕಿಟಕಿ ಒಳಗೆ ಯಾವಾಗಲೂ ಹೆಚ್ಚಿನ ಕಬ್ಬಿಣದ ರಾಡ್ಗಳನ್ನು ಹಾಕ್ತಿರ್ತಾರೆ. ಯಾಕಂದ್ರೆ ಕಳ್ಳತನ ಆಗದೇ ಇರಲಿ ಅಂತ. ಸೊ ಇದಾಗಿತ್ತು ಇಂದಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ವಿಡಿಯೋ. ಮುಂದಿನ ಇಂತಹದೇ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಜೊತೆ ಮತ್ತೆ ಸಿಗುವ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ. ಧನ್ಯವಾದ.